Hi fam, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾವಂತೂ ಸಖತ್ತಾಗಿದ್ದೀವಿ. ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಕೇಳೋಕ್ಕಿಂತ ಮುಂಚೆ ನನ್ನ ಮಗಳು ಹೆಂಗಿದಲ್ಲಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತು ಲಾಗ್ ಮಾಡ್ತಿರೋ ರೀಸನ್ ನಾವು ಹೊಸೂರಿಗೆ ಹೋಗ್ತಿದ್ದೀವಿ. ಹೊಸೂರಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆಗೆ ಹೋಗ್ತಿದ್ದೀವಿ. ಯಾರ್ಯಾರು ಏನು ಅಂತೆಲ್ಲ ಮುಂದೆ ವಿಡಿಯೋಲ್ಲಿ ನೋಡಿ. ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ, ನಾನು ಪಾಪು ಇಬ್ಬರೇ ಹೋಗ್ತಾ ಇರೋದು. ಸೊ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮಾಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗ್ತಿರೋದು ನಾನು, ನಮ್ಮ ಅಕ್ಕ, ನನ್ನ ಮಗ, ನನ್ನ ಮಗಳು 4 ಜನ ಹೊಸೂರಿಗೆ ಹೋಗ್ತಿದ್ದೀವಿ. ನನ್ನ ಮಗಳಿಗೆ ನಂದೇ ಅರ್ಧ ದೃಷ್ಟಿಯಾಗಿರುತ್ತೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಅಂತೂ ಇಂತೂ ಫೈನಲಿ ಹೊಸೂರಿಗೆ ರೀಚ್ ಆದ್ವಿ. ಸೊ ನಾವು ಬಸ್ ಇಲ್ದಿದ ತಕ್ಷಣ ನಮ್ಮ ಅಕ್ಕ ಅವ್ರು ಬಂದಿದ್ರು ಆಲ್ರೆಡಿ. ಸೊ ಅಲ್ಲಿ ಪಾನ್ಕನು ಮಜ್ಜಿಗೆ ಕೊಡ್ತಿದ್ರು, ಅದನ್ನ ಮಿಸ್ ಮಾಡೋಕ್ಕಾಗುತ್ತಾ. ಸೊ ಹಂಗೆ ಪಾನ್ಕ ಮಜ್ಜಿಗೆ ಕುಡ್ಕೊ ನಮ್ಮ ಅಕ್ಕ ಒಂದು ಹಾಯ್ ಮಾಡಿದ್ರು. ಸೊ ಅದಾದಮೇಲೆ ಪಾನ್ಕ ಮಜ್ಜಿಗೆ ಕುಡ್ಕೊಂಡು ಹಾಗೆ ಹೊಟ್ವಿ. ನಾವೇನು ಎಂಜಾಯ್ ಮಾಡೋಣ ಅಂತ ಹೋದ್ರೆ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್. ನಮಗೆ ಅರ್ಧ ದೂರಾಗೂ ಹೋಗ್ತೀವೋ ಇಲ್ವೋ ಅಂದ್ಕೊಂಡ್ವಿ. ಬಟ್ ಫೈನಲಿ ಹೋಗಿ ಜಾತ್ರೆ ಎಲ್ಲ ನೋಡ್ಕೊಂಡೇ ಬಂದ್ವಿ. ಹೋಗೋ ದಾರಿಯಲ್ಲಿ ಪ್ರಸಾದ ಕೊಡ್ತಿದ್ರು, ಪ್ರಸಾದ ಕೂಡ ಇಸ್ಕೊಂಡು ತಿನ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಸೊ ಈ ವಿಡಿಯೋಲಿ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಟ್ಟಿರ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ನನ್ನ ಚಾನಲ್ಗೆ ಕಾಪಿರೈಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಟ್ಟಿರ್ತೀನಿ. ಸೊ ನನ್ನ ಕೈಲಿ ಬಿಸಿಲಲ್ಲಿ ಚಾರ್ವಿನ ಎತ್ಕೊಂಡು ಹೋಗೋಕ್ಕಂತೂ ಆಗೋದೇ ಇಲ್ಲ ಗೈಸ್. ಸೊ ನಾನು ಅದಕ್ಕೆ ನಮ್ಮ ಭಾವ ಕೈಯಲ್ಲಿ ಕೊಟ್ಬಿಟ್ಟು ನಾನು ನನ್ನ ದೊಡ್ಡ ಮಗಳು ನಡ್ಕೊಂಡು ಹೋಗ್ತಿದ್ವಿ. ಸೊ ಇಲ್ಲಿಂದ ಸ್ಟಾರ್ಟು ಗೈಸ್ ಜಾತ್ರೆ. ಹಾಗೆ ನಡ್ಕೊಬಂದು ಮಕ್ಕಳು ಕಾಲು ನೋವು ಅಂತಿದ್ರು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡು ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಕೂತಿದ್ವಿ. ನಿನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಎಲ್ಲೋ ಹಾಂ ಎಕ್ಸ್ಪೀರಿಯನ್ಸ್ ಏನು ಅಂತ. 1 ಲೀಟ್ರ್ ಊಟ ಇನ್ನು. ಸೊ ಗೈಸ್ ಇನ್ನು ಅರ್ಧ ದೂರಾಗೂ ಹೋಗಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ. ಸೊ ಮುಂದಕ್ಕೆ ಅಲ್ಲಲ್ಲಿ ರೆಸ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಮುಂದೆ ಹೋಗಿ ನೋಡೋಣ ಇನ್ನು ಏನೇನೆಲ್ಲ ಇರುತ್ತೆ. ಸೊ ನೋಡಿ, ನಾನು ನನ್ನ ಮಕ್ಕಳು ನಮ್ಮಿಬ್ಬರ ಅಕ್ಕಂದಿರು ನಮ್ಮ ಭಾವ ಹೇಗೆ ಕೂತಿದ್ದೀವಿ ಅಂತ. ಸೊ ಇದಕ್ಕೆ ಹೋಗಿ ನನಗೇನಕ್ಕೆ ಒಂದು ಖುಷಿ ಆಯ್ತಂದರೆ, ನನ್ನ ಮಗಳು ಯಾವತ್ತೂ ನಮ್ಮ ಭಾವನ ಹತ್ರ ಹೋಗ್ತಾ ಇದ್ದಿಲ್ಲ. ಸೊ ಈ ಜಾತ್ರೆಯಲ್ಲಿ ಇಡೀ ಜಾತ್ರೆ ಫುಲ್ ಮುಗಿಯೋ ತನಕ ನಮ್ಮ ಭಾವನೇ ತೊಗೊಂಡಿದ್ರು. ಸೊ ಅವ್ರ ಹತ್ರನೇ ಇದ್ಲು ಅವಳು, ನನಗೂ ಏನು ಫೋರ್ಸ್ ಮಾಡಿಲ್ಲ ಎತ್ಕೋ ಅಂತ. ಅಲ್ಲಿಂದನೇ ಮೇನ್ ಜಾತ್ರೆ ಸ್ಟಾರ್ಟು. ಸೊ ಇವರೆಲ್ಲ ಹರಕೆ ಹೊತ್ಕೊಂಡಿರೋರು ಹರಕೆ ತೀರಿಸ್ತವ್ರೆ ಇವಾಗ. ಸೊ ನೋಡ್ತಿರ್ಬೋದು, ಆಲ್ಮೋಸ್ಟ್ ಈ ಹೊಸೂರು ಜಾತ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯಾವುದಕ್ಕೂ ನನ್ನ ಲಾಗಲ್ಲಿ ಒಂದ್ಸತಿ ನೋಡಿ. ಸೊ ಇವರೆಲ್ಲ ಏನಾದರೂ ಬೇಡ್ಕೊಂಡು ಅದು ನೆರವೇರಿದ್ರೆ ಬಂದು ಹರಕೆ ತೀರಿಸ್ತವ್ರೆ. ಸೊ ಯಾರೆಲ್ಲ ಇನ್ನೂ ದೇವ್ರನ್ನ ನಂಬಲ್ಲ ಅವರೆಲ್ಲ ಒಂದು ಸತಿ ಜಾತ್ರೆಗೆ ಬಂದರೆ ದೇವ್ರಿದ್ದಾರೆ ಅಂತ ಪಕ್ಕ ನಂಬ್ತಾರೆ. ಆ ರೀತಿ ಇರುತ್ತೆ. ನೋಡ್ತಿದ್ದೀರಲ್ವ ನೀವೇ, ಎಲ್ಲರೂ ಡ್ಯಾನ್ಸ್ ಎಲ್ಲ ಆಡ್ತವ್ರೆ ಟಮಟೆ ಹೊಡ್ಕೊಂಡು. ನಮ್ಮ ಭಾವ ಹಾಯ್ ಮಾಡ್ತವ್ರೆ ಅಲ್ಲಿ ನಿಂತ್ಕೊಂಡು. ಸೊ ನೋಡ್ತಿದ್ದೀರಲ್ವ ಇವರೆಲ್ಲ ಹರಕೆ ತೀರಿಸ್ತಾ ಇರೋರೆ. ನಾವು ಹಾಗೆ ಇದೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಜಾತ್ರೆಯಲ್ಲಿ ಏನಂದರೆ ಗಾಯ್ಸ್, ಎಲ್ಲಂದರೆ ಅಲ್ಲಿ ಪ್ರಸಾದ ಕೊಡ್ತಾನೆ ಇರ್ತಾರೆ, ಪಾನ್ಕನೂ ಕೊಡ್ತಾ ಇರ್ತಾರೆ. ನಮ್ಗೆ ಎಲ್ಲಿ ಬೇಕಂದ್ರೂ ಅಲ್ಲಿ ಇಸ್ಕೊಂಡು ತಿಂತಾ ಇರ್ಬೋದು. ಸೊ ನೋಡ್ತಾ ಇದ್ದೀರಲ್ವ ನೀವು, ತುಂಬ ಜನ ಆ ಥರ ಎಲ್ಲ ಹಾಕ್ಕೊಂಡು ಹರಕೆ ತೀರಿಸೋರೆ ಗೈಸ್. ಇಲ್ಲಿ ನೋಡಿ ಒಬ್ಬರು ಅದನ್ನು ಹಾಕ್ಕೊಂಡು ಯಾರ ಕೈಯಲ್ಲೂ ಆ ಥರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಬಟ್ ಇವ್ರು ಮಾಡ್ತಾವ್ರೆ. ಸೊ ಹಾಗೆ ಇನ್ನೊಂದು ಮಗು ದೇವ್ರ ವೇಷ ಹಾಕ್ಕೊಂಡು ಬರ್ತಾಯಿದ್ರು. ಸೊ ಹಾಗೆ ನನ್ನ ಮಕ್ಕಳು ಪೀಸ್ಕೊಂಡು ಓದ್ಕೊಂಡು ಆಟ ಆಡ್ಕೊಂಡಿದ್ರು. ಒಂದು ಸೈಡಲ್ಲಿ ನಿಂತಿದ್ವಿ, ಬಿಸಿಲು ಜಾಸ್ತಿ, ತುಂಬ ಜನ ರಶ್ ಇದ್ರು ಗಾಯ್ಸ್ ಈ ಸತಿ ಅಂತೂ ಜಾತ್ರೆಯಲ್ಲಿ.
ಸೊ ನೋಡ್ತಿದ್ದೀರಲ್ವ, ಅಲ್ಲಿಂದ ಬಂದು ಇಲ್ಲಿ ಎಲ್ಲ ತೆಗಿತಾರೆ ಅದು. ಸೊ ಇಲ್ಲಿ ತೆಗಿಸ್ಕೊಂಡು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡಬೇಕು. ನಾವು ಇನ್ನೇನು ಆ ದೇವಸ್ಥಾನ ಹತ್ರನೇ ಹೋಗ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ. ಸೊ ನೋಡಿ, ಇದೇ ದೇವಸ್ಥಾನ. ಅದು ಒಳಗಡೆ ಹೋಗ್ಬೇಕು, ಇನ್ನೂ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಗಾಯ್ಸ್. ದರ್ಶನ ಮಾಡೋಕ್ಕಂತೂ ಆಗಲ್ಲ. ಸೊ ನಾವು ಈಚೆಯಿಂದ ಮುಕ್ಕೊಂಡು ಹಾಗೆ ನನ್ನ ಮಗ ನಮ್ಮ ಅಕ್ಕ ಗೇಮ್ ಆಡ್ತಿದ್ರು. ಅದು ಮುಗಿಸ್ಕೊಂಡು ಮಕ್ಳಿಗೆ ಸ್ವಲ್ಪ ಗೇಮ್ ಆಡಿಸ್ಬಿಟ್ಟು ಇನ್ನೇನು ಮನೆ ಕಡೆ ಹೊರಡೋದೆ. ಮನೆಗೆ ಬಂದು ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಗಾಯ್ಸ್. ಆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋಲ್ಗಡೆ ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.